ಈ ದಿನದ ವಿಶೇಷ ಏನು ಅಂತಂದ್ರೆ ಶಿಕ್ಷಕರ ದಿನಾಚರಣೆ. ಶಿಕ್ಷಕರ ದಿನಾಚರಣೆಯನ್ನು ಮಾಳಗಾಲು ಗ್ರಾಮದಲ್ಲಿ ನಾಗರಬಾವಿ 2ನೇ ಸ್ಟೇಜಿನ ನಾಗರಬಾವಿ ಮಾಳಗಾಲಿನಲ್ಲಿ ವಿಶೇಷವಾಗಿ ಸರ್ಕಾರಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಯ ಮಕ್ಕಳನ್ನು ತಮ್ಮ ಹಿಂದೆ ನಾಟಕಕ್ಕಾಗಿ ಸಿದ್ಧ ಮಾಡಿರುವಂತಹ ಆ ಶಿಕ್ಷಕರಿಗೆ ನಾನು ಮೊದಲು ಅಭಿನಂದಿಸ್ತೇನೆ. ಯಾಕೆಂದ್ರೆ ದೊಡ್ಡವರೇ ಈಗಿನ ಕಾಲದಲ್ಲಿ ಮಾಡ್ತಾರೆ, ಡೈಲಾಗ್ ಬರಬೇಕಲ್ಲ, ಮಕ್ಕಳು ಸುಲಭವಾಗಿ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದಾರೆ ಅಂದ್ರೆ ನಂಬಕ್ಕೆ ಅಸಾಧ್ಯ. ಅವರಿಗೆ ಮುಂದಿನ ತುಂಬಾ ಒಳ್ಳೆ ಫ್ಯೂಚರ್ ಬರಬೇಕು ಎಂದು ನಮ್ಮ ಈ ಭಾಗದ ಎಲ್ಲ ಮುಖಂಡರು ಸೇರ್ಕೊಂಡು ಅವರಿಗೆ ಪ್ರೋತ್ಸಾಹ ಮಾಡಿ ಈ ದಿನ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೇವೆ. ಮುಂದಕ್ಕೂ ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡಬೇಕು ಅಂತ ನಮಗೂ ಈಗ ನೋಡಿ ತುಂಬಾ ಖುಷಿಯಾಗಿ ಮುಖ ಈ ತರ ಕಾರ್ಯಕ್ರಮಗಳನ್ನು ಸರ್ಕಾರಿ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ನಾನು ತುಂಬಾ ಪ್ರಾರ್ಥಿಸ್ತೇನೆ. ಮತ್ತೆ ನಾವೆಲ್ಲ ಸಹಕಾರ ಕೊಟ್ಟ ಮುಂದಕ್ಕೆ ಒಳ್ಳೆ ಪ್ರಜೆಗಳನ್ನು ಮಾಡಬೇಕು. ನಾವು ಈ ದಿನ ಈ ಕಾರ್ಯಕ್ರಮಕ್ಕೆ ನಾನು ತುಂಬಾ ಸಂತೋಷದಿಂದ ನಾನು ಬಂದು ಭಾಗವಹಿಸಿದ್ದೇನೆ. ನಮಸ್ಕಾರ. ಇವತ್ತು ಏನು ಶಿಕ್ಷಕರ ದಿನಾಚರಣೆ ಇರುತ್ತೆ, ಏನು ನಮ್ಮ ಸನ್ಮಾನ್ಯ ಸರ್ವೇಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನವೂ ಇವತ್ತು ಶಿಕ್ಷಕರ ದಿನಾಚರಣೆ ಆಗಿ ಆಚರಿಸಲ್ಪಡುತ್ತೆ. ಅವರು 2ನೇ ರಾಷ್ಟ್ರಪತಿ ಆಗಿದ್ದಾರೆ. ಅವರ ಒಂದು ಭಾವನೆ ಏನಂದ್ರೆ ಆ ಶಿಕ್ಷಕರು ಒಂದು ದೇಶದ ಕಟ್ಟುವ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಈ ಒಂದು ಹೇಳಿಕೆ ನಿಜವಾಗ್ಲೂ ಇವತ್ತು ನಮ್ಮ ಅದರಲ್ಲೂ ಸರ್ಕಾರಿ ಶಾಲೆ ಮಕ್ಕಳು ಇವತ್ತು ಕುರುಕ್ಷೇತ್ರ ಪೌರಾಣಿಕ ನಾಟಕವನ್ನು ಲೀಲಾಜಾಲವಾಗಿ ಈ ತರ ದೊಡ್ಡವರಷ್ಟೇ ಆಡ್ತಿದ್ದಾರೆ ಅಂದ್ರೆ ಅವರ ಪ್ರೌಢಿಮೆ, ವಯಸ್ಸಲ್ಲಿ ಚಿಕ್ಕವರು ಅಷ್ಟೇ ಅವರ ಪ್ರೌಢಿಮೆ ಮೆರೆದಿದ್ದಾರೆ ಇವತ್ತು. ಸೊ ಇದೇನ್ ಹೇಳುತ್ತೆಪ್ಪ, ಯಾವುದೇ ಸರ್ಕಾರ ಬಂದರೂ ಸಹ ಈ ಮಕ್ಕಳನ್ನು, ಅದರಲ್ಲೂ ಗೌರ್ಮೆಂಟ್ ಶಾಲೆ ಮಕ್ಕಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಈಗಾಗಲೇ ಅವ್ರಿಗೆ ಎಲ್ಲ ಊಟ ಇರ್ಬೋದು, ಬಟ್ಟೆ ಇರ್ಬೋದು, ಬುಕ್ಸ್ ಇರ್ಬೋದು ಕೊಡ್ತಾ ಇದ್ದೀವಿ. ಹಾಗೆಯೇ ಎಲ್ಲಾ ಶಾಲೆಗಳ ಒಂದು ಕಂಡೀಷನ್ ಚೆನ್ನಾಗಿ ಮಾಡಿ ನಾವೆಲ್ಲ ಸೇರಿ ಈ ಒಂದು ಮಕ್ಕಳಿಗೆ ಹೇಳಿದಾಗೆ ಅದರಲ್ಲೂ ಒಂದು ಸೈನ್ಸ್ ಅನ್ನು ಮತ್ತು ಗಣಿತವು ಎಲ್ರಿಗೂ ಕಬ್ಬಿಣದ ಕಡೆಗಿಲ್ಲ. ಅದು ಈ ತರ ರೂಪಕಗಳಲ್ಲಿ ನಾವು ಮಾಡಿದಾಗ ಎಕ್ಸ್ಪೆರಿಮೆಂಟ್ಸ್, ಸೈನ್ಸ್ ಎಕ್ಸ್ಪೆರಿಮೆಂಟ್ಸ್, ಈ ಮೈಕ್ರೋಸ್ಕೋಪ್ ಇರ್ಬೋದು, ಟೆಲಿಸ್ಕೋಪ್ ಇರ್ಬೋದು, ಇವೆಲ್ಲ ಬಹಳ ಲೇಟ್ ಆಗಿ ನಾವು ನಮ್ಮ ದೇಶದಲ್ಲಿ ಸ್ಟಾರ್ಟ್ ಮಾಡ್ತೇವೆ. ಅದು ನೋಡಿ ಕಿವಿಗಳಲ್ಲಿ ಕಣ್ಣುಗಳಲ್ಲಿ ಮುದ್ರೆ ಹಾಕೊಳ್ಳುತ್ತೆ. ಈ ಕಣ್ಣಿನ ಗ್ರಾಹಕಗಳು ಹೆಚ್ಚು ಚುರುಕು. ಆದ್ದರಿಂದ ನಾವು ಈ ಒಂದು ವೈಜ್ಞಾನಿಕವಾಗಿ ಲ್ಯಾಬ್ಗಳಲ್ಲಿ ಮೇಲೆ ಪ್ರಯೋಗಾಲಯಗಳ ಮೂಲಕ ಮಕ್ಕಳಿಗೆ ಶಿಕ್ಷಣವನ್ನು, ಉನ್ನತ ಶಿಕ್ಷಣವನ್ನು ಕೊಟ್ಟು ನಮ್ಮ ದೇಶವನ್ನು ಕಟ್ಟಲಿಕ್ಕೆ ನಾವು ಗಟ್ಟಿಯಾದ ನಮ್ಮ ಭಾರತ ದೇಶದ ಶಿಕ್ಷಣವನ್ನು ಕಟ್ಟಬಹುದು ಅಂತ ನನ್ನ ಭಾವನೆಲ್ಲ ನಾವು ಮುಸ್ಲಿಮರವರೆಗೂ ನಾವು ಮಾಡ್ತೀವಿ. ಇವತ್ತು ನಾನು ನೋಡಿ ನಾವು ಮಂತ್ರಮುಗ್ಧರಾಗಿದ್ದೇನೆ. ಸೊ ಈ ಒಂದು ಬಹಳ ಖುಷಿ ಆಗ್ತಾ ಇದೆ. ಹ್ಯಾಪಿ ಟೀಚರ್ಸ್ ಡೇ ಎವ್ರಿಬಡಿ. ಆ ಶಿಕ್ಷಕರಿಗೆ ನನ್ನ ನಿಜವಾಗ್ಲೂ ತುಂಬ ಹೃದಯದ ಆಗಾಗ ವಂದನೆಗಳು.